ಪ್ರಕಾಶ್ ಹತ್ಯೆ ಕೇಸ್ ಸಿಸಿಬಿಗೆ ವರ್ಗಾವಣೆ. ಪೊಲೀಸ್ ಕಮಿಷನರ್ ದಯಾನಂದ್ ಆದೇಶ. ಹೇಳಿ ಕೇಳಿ ಅವರು ನಿವೃತ್ತ ಡಿಜಿ ಐಜಿಪಿ, ರಾಷ್ಟ್ರಪತಿಗಳಿಂದ ಪೊಲೀಸ್ ಪದಕ ಪಡೆದಿದ್ದವರು, ಶಂಕಿತ ಉಗ್ರರನ್ನ ಬಂಧಿಸಿದ್ದವರು. ಇಂಥ ಓಂ ಪ್ರಕಾಶ್ ರನ್ನೇ ಪತ್ನಿ ಪಲ್ಲವಿ ರಣಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಕೊಲೆ ಹಿಂದೆ ಹೆಣ್ಣು ಹೊನ್ನು ಮಣ್ಣಿನ ವಾಸನೆ ಬಡಿದಿದೆ. ಹೀಗಾಗಿ ಈ ಕೇಸನ್ನ ಸಿಸಿಬಿಗೆ ವರ್ಗಾಯಿಸಿ ಪೊಲೀಸ್ ಕಮಿಷನರ್ ದಯಾನಂದ್ ಆದೇಶಿಸಿದ್ದಾರೆ. ಓಂ ಪ್ರಕಾಶ್ ಪತ್ನಿಗೆ 14 ದಿನ ನ್ಯಾಯಾಂಗ ಬಂಧನ. ಪರಪ್ಪನ ಅಗ್ರಹಾರ ಜೈಲಿಗೆ ಪತ್ನಿ ಪಲ್ಲವಿ ಶಿಫ್ಟ್. ನಿನ್ನೆ ಹತ್ಯೆ ನಡೆದ ಜಾಗದಲ್ಲಿ ಪೊಲೀಸರು ಸ್ಥಳ ಮಹಜರು ಮಾಡಿದ್ರು. ಓಂ ಪ್ರಕಾಶ್ ಪತ್ನಿಗೆ ಜಯನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಲಾಯಿತು. ನಂತರ ಆರೋಪಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಪಲ್ಲವಿಗೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿ ನ್ಯಾಯಾಧೀಶರು ಆದೇಶಿಸಿದ್ರು. ಓಂ ಪ್ರಕಾಶ್ ಪತ್ನಿಯನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಯಿತು. ಓಂ ಪ್ರಕಾಶ್ ಪುತ್ರಿ ನಿಮಾನ್ಸ್ ಆಸ್ಪತ್ರೆಗೆ ಶಿಫ್ಟ್. ಇನ್ನು ಓಂ ಪ್ರಕಾಶ್ ಪುತ್ರಿ ಕೃತಿಯನ್ನ ನಿಮಾನ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಈಕೆ ನಿಜವಾಗಿಯೂ ಮಾನಸಿಕ ಅಸ್ವಸ್ಥಳ ಇಲ್ವಾ ಅಂತ ಪರಿಶೀಲನೆ ನಡೆಸೋಕಾಗಿ ನಿಮಾನ್ಸ್ಗೆ ದಾಖಲಿಸಿದ್ದಾರೆ. ವೈದ್ಯರಿಂದ ಖಚಿತಪಡಿಸಿಕೊಂಡು ಮುಂದಿನ ತನಿಖೆ ನಡೆಸಲಿದ್ದಾರೆ. ಡೊಮೆಸ್ಟಿಕ್ ವೈಲೆನ್ಸ್. ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಫಸ್ಟ್ ರಿಯಾಕ್ಷನ್. ಸ್ಥಳ ಮಹಜರು ಬಳಿಕ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಮಾತನಾಡಿದ್ರು. ಡೊಮೆಸ್ಟಿಕ್ ವೈಲೆನ್ಸ್ ಅಂತ 3 ಬಾರಿ ಪುನರುಚ್ಚರಿಸಿದ್ರು. ಹತ್ಯೆಗೆ ಮೊದಲೇ ಪ್ಲಾನ್ ಮಾಡಿದ್ರ ಅಮ್ಮ ಮಗಳು. ಓಂ ಪ್ರಕಾಶ್ ಕೊಲೆಗೆ ತಾಯಿ ಮಗಳು ಮೊದಲೇ ಪ್ಲಾನ್ ಮಾಡಿದ್ರ ಅನ್ನೋ ಅನುಮಾನ ಮೂಡಿದೆ. ಕಾರಣ 5 ದಿನಗಳ ಹಿಂದೆ ಪತ್ನಿ ಪಲ್ಲವಿ ಜೊತೆ ಓಂ ಪ್ರಕಾಶ್ಗೆ ಜಗಳವಾಗಿತ್ತಂತೆ. ಈ ವೇಳೆ ನಿನ್ನ ಕೊಲೆ ಮಾಡ್ತೀನಿ ಅಂತ ಪಲ್ಲವಿ ಬೆದರಿಕೆ ಹಾಕಿದ್ರಂತೆ. ಬೇಸತ್ತ ಓಂ ಪ್ರಕಾಶ್ ಮನೆ ಬಿಟ್ಟು ಸಹೋದರಿ ಮನೆಗೆ ಹೋಗಿದ್ರಂತೆ. ಆಗ ಖುದ್ದು ಮಗಳು ಕೃತಿಯೇ ಹೋಗಿ ಓಂ ಪ್ರಕಾಶ್ ರನ್ನ ವಾಪಸ್ ಮನೆಗೆ ಕರೆತಂದಿದ್ರಂತೆ. ಅಮ್ಮ ಮಗಳು ಕೊಲೆ ಮಾಡೋಕೆ ಭಯ ಮೂಡಿದೆ. ಈ ಎಲ್ಲ ಅನುಮಾನಗಳಿಗೂ ಸಿಸಿಬಿ ತನಿಖೆಯಿಂದಲೇ ಉತ್ತರ. ಓಂ ಪ್ರಕಾಶ್ ಹತ್ಯೆ ಕೇಸ್ ಸಿಸಿಬಿಗೆ ವರ್ಗಾವಣೆ. ಪೊಲೀಸ್ ಕಮಿಷನರ್ ದಯಾನಂದ್ ಆದೇಶ. ಹೇಳಿ ಕೇಳಿ ಅವರು ನಿವೃತ್ತ ಡಿಜಿ ಐಜಿಪಿ, ರಾಷ್ಟ್ರಪತಿಗಳಿಂದ ಪೊಲೀಸ್ ಪದಕ ಪಡೆದಿದ್ದವರು, ಶಂಕಿತ ಉಗ್ರರನ್ನ ಬಂಧಿಸಿದ್ದವರು. ಇಂಥ ಓಂ ಪ್ರಕಾಶ್ ರನ್ನೇ ಪತ್ನಿ ಪಲ್ಲವಿ ರಣಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಕೊಲೆ ಹಿಂದೆ ಹೆಣ್ಣು ಹೊನ್ನು ಮಣ್ಣಿನ ವಾಸನೆ ಬಡಿದಿದೆ. ಹೀಗಾಗಿ ಈ ಕೇಸನ್ನ ಸಿಸಿಬಿಗೆ ವರ್ಗಾಯಿಸಿ ಪೊಲೀಸ್ ಕಮಿಷನರ್ ದಯಾನಂದ್ ಆದೇಶಿಸಿದ್ದಾರೆ. ಓಂ ಪ್ರಕಾಶ್ ಪತ್ನಿಗೆ 14 ದಿನ ನ್ಯಾಯಾಂಗ ಬಂಧನ. ಪರಪ್ಪನ ಅಗ್ರಹಾರ ಜೈಲಿಗೆ ಪತ್ನಿ ಪಲ್ಲವಿ ಶಿಫ್ಟ್. ನಿನ್ನೆ ಹತ್ಯೆ ನಡೆದ ಜಾಗದಲ್ಲಿ ಪೊಲೀಸರು ಸ್ಥಳ ಮಹಜರು ಮಾಡಿದ್ರು. ಓಂ ಪ್ರಕಾಶ್ ಪತ್ನಿಗೆ ಜಯನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಲಾಯಿತು. ನಂತರ ಆರೋಪಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಪಲ್ಲವಿಗೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿ ನ್ಯಾಯಾಧೀಶರು ಆದೇಶಿಸಿದ್ರು. ಓಂ ಪ್ರಕಾಶ್ ಪತ್ನಿಯನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಯಿತು. ಓಂ ಪ್ರಕಾಶ್ ಪುತ್ರಿ ನಿಮಾನ್ಸ್ ಆಸ್ಪತ್ರೆಗೆ ಶಿಫ್ಟ್. ಇನ್ನು ಓಂ ಪ್ರಕಾಶ್ ಪುತ್ರಿ ಕೃತಿಯನ್ನ ನಿಮಾನ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಈಕೆ ನಿಜವಾಗಿಯೂ ಮಾನಸಿಕ ಅಸ್ವಸ್ಥಳ ಇಲ್ವಾ ಅಂತ ಪರಿಶೀಲನೆ ನಡೆಸೋಕಾಗಿ ನಿಮಾನ್ಸ್ಗೆ ದಾಖಲಿಸಿದ್ದಾರೆ. ವೈದ್ಯರಿಂದ ಖಚಿತಪಡಿಸಿಕೊಂಡು ಮುಂದಿನ ತನಿಖೆ ನಡೆಸಲಿದ್ದಾರೆ. ಡೊಮೆಸ್ಟಿಕ್ ವೈಲೆನ್ಸ್. ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಫಸ್ಟ್ ರಿಯಾಕ್ಷನ್. ಸ್ಥಳ ಮಹಜರು ಬಳಿಕ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಮಾತನಾಡಿದ್ರು. ಡೊಮೆಸ್ಟಿಕ್ ವೈಲೆನ್ಸ್ ಅಂತ 3 ಬಾರಿ ಪುನರುಚ್ಚರಿಸಿದ್ರು. ಹತ್ಯೆಗೆ ಮೊದಲೇ ಪ್ಲಾನ್ ಮಾಡಿದ್ರ ಅಮ್ಮ ಮಗಳು. ಓಂ ಪ್ರಕಾಶ್ ಕೊಲೆಗೆ ತಾಯಿ ಮಗಳು ಮೊದಲೇ ಪ್ಲಾನ್ ಮಾಡಿದ್ರ ಅನ್ನೋ ಅನುಮಾನ ಮೂಡಿದೆ. ಕಾರಣ 5 ದಿನಗಳ ಹಿಂದೆ ಪತ್ನಿ ಪಲ್ಲವಿ ಜೊತೆ ಓಂ ಪ್ರಕಾಶ್ಗೆ ಜಗಳವಾಗಿತ್ತಂತೆ. ಈ ವೇಳೆ ನಿನ್ನ ಕೊಲೆ ಮಾಡ್ತೀನಿ ಅಂತ ಪಲ್ಲವಿ ಬೆದರಿಕೆ ಹಾಕಿದ್ರಂತೆ. ಬೇಸತ್ತ ಓಂ ಪ್ರಕಾಶ್ ಮನೆ ಬಿಟ್ಟು ಸಹೋದರಿ ಮನೆಗೆ ಹೋಗಿದ್ರಂತೆ. ಆಗ ಖುದ್ದು ಮಗಳು ಕೃತಿಯೇ ಹೋಗಿ ಓಂ ಪ್ರಕಾಶ್ ರನ್ನ ವಾಪಸ್ ಮನೆಗೆ ಕರೆತಂದಿದ್ರಂತೆ. ಅಮ್ಮ ಮಗಳು ಕೊಲೆ ಮಾಡೋಕೆ ಭಯ ಮೂಡಿದೆ.
ಈ ಎಲ್ಲ ಅನುಮಾನಗಳಿಗೂ ಸಿಸಿಬಿ ತನಿಖೆಯಿಂದಲೇ ಉತ್ತರ ಸಿಗಬೇಕು. ಓಂ ಪ್ರಕಾಶ್ ಹತ್ಯೆ ಕೇಸ್ ಸಿಸಿಬಿಗೆ ವರ್ಗಾವಣೆ. ಪೊಲೀಸ್ ಕಮಿಷನರ್ ದಯಾನಂದ್ ಆದೇಶ. ಹೇಳಿ ಕೇಳಿ ಅವರು ನಿವೃತ್ತ ಡಿಜಿ ಐಜಿಪಿ, ರಾಷ್ಟ್ರಪತಿಗಳಿಂದ ಪೊಲೀಸ್ ಪದಕ ಪಡೆದಿದ್ದವರು, ಶಂಕಿತ ಉಗ್ರರನ್ನ ಬಂಧಿಸಿದ್ದವರು. ಇಂಥ ಓಂ ಪ್ರಕಾಶ್ ರನ್ನೇ ಪತ್ನಿ ಪಲ್ಲವಿ ರಣಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಕೊಲೆ ಹಿಂದೆ ಹೆಣ್ಣು ಹೊನ್ನು ಮಣ್ಣಿನ ವಾಸನೆ ಬಡಿದಿದೆ. ಹೀಗಾಗಿ ಈ ಕೇಸನ್ನ ಸಿಸಿಬಿಗೆ ವರ್ಗಾಯಿಸಿ ಪೊಲೀಸ್ ಕಮಿಷನರ್ ದಯಾನಂದ್ ಆದೇಶಿಸಿದ್ದಾರೆ. ಓಂ ಪ್ರಕಾಶ್ ಪತ್ನಿಗೆ 14 ದಿನ ನ್ಯಾಯಾಂಗ ಬಂಧನ. ಪರಪ್ಪನ ಅಗ್ರಹಾರ ಜೈಲಿಗೆ ಪತ್ನಿ ಪಲ್ಲವಿ ಶಿಫ್ಟ್. ನಿನ್ನೆ ಹತ್ಯೆ ನಡೆದ ಜಾಗದಲ್ಲಿ ಪೊಲೀಸರು ಸ್ಥಳ ಮಹಜರು ಮಾಡಿದ್ರು. ಓಂ ಪ್ರಕಾಶ್ ಪತ್ನಿಗೆ ಜಯನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಲಾಯಿತು. ನಂತರ ಆರೋಪಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಪಲ್ಲವಿಗೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿ ನ್ಯಾಯಾಧೀಶರು ಆದೇಶಿಸಿದ್ರು. ಓಂ ಪ್ರಕಾಶ್ ಪತ್ನಿಯನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಯಿತು. ಓಂ ಪ್ರಕಾಶ್ ಪುತ್ರಿ ನಿಮಾನ್ಸ್ ಆಸ್ಪತ್ರೆಗೆ ಶಿಫ್ಟ್. ಇನ್ನು ಓಂ ಪ್ರಕಾಶ್ ಪುತ್ರಿ ಕೃತಿಯನ್ನ ನಿಮಾನ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಈಕೆ ನಿಜವಾಗಿಯೂ ಮಾನಸಿಕ ಅಸ್ವಸ್ಥಳ ಇಲ್ವಾ ಅಂತ ಪರಿಶೀಲನೆ ನಡೆಸೋಕಾಗಿ ನಿಮಾನ್ಸ್ಗೆ ದಾಖಲಿಸಿದ್ದಾರೆ. ವೈದ್ಯರಿಂದ ಖಚಿತಪಡಿಸಿಕೊಂಡು ಮುಂದಿನ ತನಿಖೆ ನಡೆಸಲಿದ್ದಾರೆ. ಡೊಮೆಸ್ಟಿಕ್ ವೈಲೆನ್ಸ್. ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಫಸ್ಟ್ ರಿಯಾಕ್ಷನ್. ಸ್ಥಳ ಮಹಜರು ಬಳಿಕ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಮಾತನಾಡಿದ್ರು. ಡೊಮೆಸ್ಟಿಕ್ ವೈಲೆನ್ಸ್ ಅಂತ 3 ಬಾರಿ ಪುನರುಚ್ಚರಿಸಿದ್ರು. ಹತ್ಯೆಗೆ ಮೊದಲೇ ಪ್ಲಾನ್ ಮಾಡಿದ್ರ ಅಮ್ಮ ಮಗಳು. ಓಂ ಪ್ರಕಾಶ್ ಕೊಲೆಗೆ ತಾಯಿ ಮಗಳು ಮೊದಲೇ ಪ್ಲಾನ್ ಮಾಡಿದ್ರ ಅನ್ನೋ ಅನುಮಾನ ಮೂಡಿದೆ. ಕಾರಣ 5 ದಿನಗಳ ಹಿಂದೆ ಪತ್ನಿ ಪಲ್ಲವಿ ಜೊತೆ ಓಂ ಪ್ರಕಾಶ್ಗೆ ಜಗಳವಾಗಿತ್ತಂತೆ. ಈ ವೇಳೆ ನಿನ್ನ ಕೊಲೆ ಮಾಡ್ತೀನಿ ಅಂತ ಪಲ್ಲವಿ ಬೆದರಿಕೆ ಹಾಕಿದ್ರಂತೆ. ಬೇಸತ್ತ ಓಂ ಪ್ರಕಾಶ್ ಮನೆ ಬಿಟ್ಟು ಸಹೋದರಿ ಮನೆಗೆ ಹೋಗಿದ್ರಂತೆ. ಆಗ ಖುದ್ದು ಮಗಳು ಕೃತಿಯೇ ಹೋಗಿ ಓಂ ಪ್ರಕಾಶ್ ರನ್ನ ವಾಪಸ್ ಮನೆಗೆ ಕರೆತಂದಿದ್ರಂತೆ. ಅಮ್ಮ ಮಗಳು ಕೊಲೆ ಮಾಡೋಕೆ ಭಯ ಮೂಡಿದೆ. ಈ ಎಲ್ಲ ಅನುಮಾನಗಳಿಗೂ ಸಿಸಿಬಿ ತನಿಖೆಯಿಂದಲೇ ಉತ್ತರ ಸಿಗಬೇಕು. ಓಂ ಪ್ರಕಾಶ್ ಹತ್ಯೆ ಕೇಸ್ ಸಿಸಿಬಿಗೆ ವರ್ಗಾವಣೆ. ಪೊಲೀಸ್ ಕಮಿಷನರ್ ದಯಾನಂದ್ ಆದೇಶ. ಹೇಳಿ ಕೇಳಿ ಅವರು ನಿವೃತ್ತ ಡಿಜಿ ಐಜಿಪಿ, ರಾಷ್ಟ್ರಪತಿಗಳಿಂದ ಪೊಲೀಸ್ ಪದಕ ಪಡೆದಿದ್ದವರು, ಶಂಕಿತ ಉಗ್ರರನ್ನ ಬಂಧಿಸಿದ್ದವರು. ಇಂಥ ಓಂ ಪ್ರಕಾಶ್ ರನ್ನೇ ಪತ್ನಿ ಪಲ್ಲವಿ ರಣಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಕೊಲೆ ಹಿಂದೆ ಹೆಣ್ಣು ಹೊನ್ನು ಮಣ್ಣಿನ ವಾಸನೆ ಬಡಿದಿದೆ. ಹೀಗಾಗಿ ಈ ಕೇಸನ್ನ ಸಿಸಿಬಿಗೆ ವರ್ಗಾಯಿಸಿ ಪೊಲೀಸ್ ಕಮಿಷನರ್ ದಯಾನಂದ್ ಆದೇಶಿಸಿದ್ದಾರೆ. ಓಂ ಪ್ರಕಾಶ್ ಪತ್ನಿಗೆ 14 ದಿನ ನ್ಯಾಯಾಂಗ ಬಂಧನ. ಪರಪ್ಪನ ಅಗ್ರಹಾರ ಜೈಲಿಗೆ ಪತ್ನಿ ಪಲ್ಲವಿ ಶಿಫ್ಟ್. ನಿನ್ನೆ ಹತ್ಯೆ ನಡೆದ ಜಾಗದಲ್ಲಿ ಪೊಲೀಸರು ಸ್ಥಳ ಮಹಜರು ಮಾಡಿದ್ರು. ಓಂ ಪ್ರಕಾಶ್ ಪತ್ನಿಗೆ ಜಯನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಲಾಯಿತು. ನಂತರ ಆರೋಪಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಪಲ್ಲವಿಗೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿ ನ್ಯಾಯಾಧೀಶರು ಆದೇಶಿಸಿದ್ರು. ಓಂ ಪ್ರಕಾಶ್ ಪತ್ನಿಯನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಯಿತು. ಓಂ ಪ್ರಕಾಶ್ ಪುತ್ರಿ ನಿಮಾನ್ಸ್ ಆಸ್ಪತ್ರೆಗೆ ಶಿಫ್ಟ್. ಇನ್ನು ಓಂ ಪ್ರಕಾಶ್ ಪುತ್ರಿ ಕೃತಿಯನ್ನ ನಿಮಾನ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಈಕೆ ನಿಜವಾಗಿಯೂ ಮಾನಸಿಕ ಅಸ್ವಸ್ಥಳ ಇಲ್ವಾ ಅಂತ ಪರಿಶೀಲನೆ ನಡೆಸೋಕಾಗಿ ನಿಮಾನ್ಸ್ಗೆ ದಾಖಲಿಸಿದ್ದಾರೆ. ವೈದ್ಯರಿಂದ ಖಚಿತಪಡಿಸಿಕೊಂಡು ಮುಂದಿನ ತನಿಖೆ ನಡೆಸಲಿದ್ದಾರೆ. ಡೊಮೆಸ್ಟಿಕ್ ವೈಲೆನ್ಸ್. ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಫಸ್ಟ್ ರಿಯಾಕ್ಷನ್. ಸ್ಥಳ ಮಹಜರು ಬಳಿಕ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಮಾತನಾಡಿದ್ರು. ಡೊಮೆಸ್ಟಿಕ್ ವೈಲೆನ್ಸ್ ಅಂತ 3 ಬಾರಿ ಪುನರುಚ್ಚರಿಸಿದ್ರು.
ಹತ್ಯೆಗೆ ಮೊದಲೇ ಪ್ಲಾನ್ ಮಾಡಿದ್ರ ಅಮ್ಮ ಮಗಳು. ಓಂ ಪ್ರಕಾಶ್ ಕೊಲೆಗೆ ತಾಯಿ ಮಗಳು ಮೊದಲೇ ಪ್ಲಾನ್ ಮಾಡಿದ್ರ ಅನ್ನೋ ಅನುಮಾನ ಮೂಡಿದೆ. ಕಾರಣ 5 ದಿನಗಳ ಹಿಂದೆ ಪತ್ನಿ ಪಲ್ಲವಿ ಜೊತೆ ಓಂ ಪ್ರಕಾಶ್ಗೆ ಜಗಳವಾಗಿತ್ತಂತೆ. ಈ ವೇಳೆ ನಿನ್ನ ಕೊಲೆ ಮಾಡ್ತೀನಿ ಅಂತ ಪಲ್ಲವಿ ಬೆದರಿಕೆ ಹಾಕಿದ್ರಂತೆ. ಬೇಸತ್ತ ಓಂ ಪ್ರಕಾಶ್ ಮನೆ ಬಿಟ್ಟು ಸಹೋದರಿ ಮನೆಗೆ ಹೋಗಿದ್ರಂತೆ. ಆಗ ಖುದ್ದು ಮಗಳು ಕೃತಿಯೇ ಹೋಗಿ ಓಂ ಪ್ರಕಾಶ್ ರನ್ನ ವಾಪಸ್ ಮನೆಗೆ ಕರೆತಂದಿದ್ರಂತೆ. ಅಮ್ಮ ಮಗಳು ಕೊಲೆ ಮಾಡೋಕೆ ಭಯ ಮೂಡಿದೆ. ಈ ಎಲ್ಲ ಅನುಮಾನಗಳಿಗೂ ಸಿಸಿಬಿ ತನಿಖೆ